ಸೊಸೆಯ ಸೊಂಟದ ಮಚ್ಚ ನೋಡಿ ಕಳೆದು ಹೋದ ಮಾವಯ್ಯ. ಒಂದು ಮನೆಗೆ ಕಳ್ಳ ನುಗ್ಗುತ್ತಾನೆ. ಅವನು ಕಳ್ಳತನ ಮಾಡುವಾಗ ಅಲ್ಲಿ ಒಬ್ಬ ಮುದುಕ ಅವನನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ಕಳ್ಳ ಅವನಿಗೆ ಹೊಡೆದು ತಲೆಗೆ ಪೆಟ್ಟು ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುತ್ತಾನೆ. ಆ ಮುದುಕನ ಹೆಸರು ರೋಷನ್ ಲಾಲ್. ಮರುದಿನ ಪೊಲೀಸರು ಬಂದು ಆ ಮನೆಯಲ್ಲಿ ತನಿಖೆ ಶುರು ಮಾಡುತ್ತಾರೆ. ನಂತರ ಪೊಲೀಸರು ರೋಷನ್ ಲಾಲ್ ಮಗ ಕರಣ್ ಹಾಗೂ ರೋಷನ್ ಲಾಲ್ನ ಪತ್ನಿ ಹಾಗೂ ಸೊಸೆಯ ಬಳಿ ಅವರ ಹೇಳಿಕೆಗಳನ್ನು ಪಡೆಯುತ್ತಾರೆ. ನಂತರ ಪೊಲೀಸರು ಬಾಡಿಯನ್ನು ಪೋಸ್ಟ್ ಮಾರ್ಟಂಗೆ ಕಳಿಸುತ್ತಾರೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಕರಣ್ ಹಾಗೂ ತನ್ವಿ ಪತಿ ಪತ್ನಿಯರು ನಗರದಲ್ಲಿ ವಾಸ ಮಾಡುತ್ತಿರುತ್ತಾರೆ. ಇಬ್ಬರು ತುಂಬಾ ಪ್ರೀತಿಯಿಂದ ಬದುಕುತ್ತಾ ಇರುತ್ತಾರೆ. ಅಂದು ಸಂಜೆ ಇವರ ಮನೆಗೆ ಕರಣ್ನ ತಂದೆ ರೋಷನ್ ಲಾಲ್ ಹಾಗೂ ಅವನ ಪತ್ನಿ ಸುಮಾ ಬರುತ್ತಾರೆ. ಆಗ ರೋಷನ್ ಲಾಲ್, ನಮಗೂ ಹಳ್ಳಿಯಲ್ಲಿ ಇದ್ದು ಬೇಜಾರಾಗಿತ್ತು, ಜಮೀನಿನ ಕೆಲಸ ಸಾಕಾಗಿತ್ತು, ಈಗ ಒಂದೆರಡು ವಾರ ನಿಮ್ಮ ಜೊತೆ ಇದ್ದು ಹೋಗುತ್ತೇವೆ ಎಂದು ಹೇಳುತ್ತಾನೆ. ಅಂದು ರಾತ್ರಿ ಕರಣ್ ತನ್ವಿಯನ್ನು ರೊಮ್ಯಾನ್ಸ್ಗಾಗಿ ಕರೆಯುತ್ತಾನೆ. ಆಗ ಆಕೆ ಅವನನ್ನು ತಡೆಯುತ್ತಾಳೆ. ಆಗ ಕರಣ್, ನಾನು ನಾಳೆಯಿಂದ ಒಂದು ವಾರ ಕೆಲಸದ ಮೇಲೆ ಬೇರೆ ಕಡೆ ಹೋಗುತ್ತಿದ್ದೇನೆ ಎಂದು ಹೇಳಿ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಮರುದಿನ ಕರಣ್ ಬೇರೆ ಊರಿಗೆ ಹೊರಡುತ್ತಾನೆ. ನಂತರ ತನ್ವಿ ಕೆಂಪು ಸೀರೆಯನ್ನು ಉಟ್ಟುಕೊಳ್ಳುತ್ತಾ ಇರುತ್ತಾಳೆ. ಆಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತಾಳೆ. ಅವಳನ್ನು ಟವೆಲ್ ಕೇಳಲು ಬಂದ ಮಾವ ರೋಷನ್ ಲಾಲ್ ಬಾಗಿಲ ಬಳಿ ಬಂದು ನೋಡಲು ಶುರು ಮಾಡುತ್ತಾನೆ. ಆಗ ಆಕೆಯ ಸೌಂದರ್ಯವನ್ನು ನೋಡಿ ಫಿದಾ ಆಗಿ ಬಿಡುತ್ತಾನೆ. ಆಕೆಗೆ ಸೊಂಟದ ಮೇಲೆ ಒಂದು ಮಚ್ಚೆ ಇರುತ್ತದೆ. ಮರುದಿನ ರೋಷನ್ ಲಾಲ್, ನನಗೆ ಕುತ್ತಿಗೆ ಹಾಗೂ ತಲೆನೋಯುತ್ತಿದೆ ಎಂದು ಹೇಳಿ ತನ್ವಿಯಿಂದ ಮಸಾಜ್ ಮಾಡಿಸಿಕೊಳ್ಳುತ್ತಾನೆ. ಅದರಿಂದ ಆಕೆ ಮಸಾಜ್ ಮಾಡುವಾಗ ರೋಷನ್ ಲಾಲ್ ಸುಖ ಅನುಭವಿಸುತ್ತಾನೆ. ಗಂಡನ ನಡತೆಯನ್ನು ಗಮನಿಸಿದ ಪತ್ನಿ ಸುಮಾ ಅವನ ಮೇಲೆ ಕೋಪ ಮಾಡಿಕೊಳ್ಳುತ್ತಾಳೆ. ಮರುದಿನ ಉಯ್ಯಾಲ ಮೇಲೆ ರೋಷನ್ ಲಾಲ್ ಸೊಸೆಯನ್ನೇ ನೆನೆಸಿಕೊಳ್ಳುತ್ತಾ ಕೂತಿರುತ್ತಾನೆ. ಆಗ ಅವನ ಪತ್ನಿ ಸುಮಾ ಅಲ್ಲಿಗೆ ಬಂದು, ನಾವು ಆದಷ್ಟು ಬೇಗ ಊರಿಗೆ ಹೋಗಬೇಕು, ಇಲ್ಲಿ ಹೆಚ್ಚು ದಿನ ಇರುವುದು ಸರಿಯಿಲ್ಲ ಎಂದು ಹೇಳುತ್ತಾಳೆ. ಆದರೆ ರೋಷನ್ ಲಾಲ್, ನಿನಗೇಕೆ ಅರ್ಜೆಂಟ್, ಅದೇ ಕೆಲಸ ಅದೇ ಮನೆ, ಇನ್ನೂ ಒಂದೆರಡು ವಾರ ಇಲ್ಲೇ ಇದ್ದು ಹೋಗೋಣ ಎಂದು ಆಕೆಯನ್ನು ಬಲವಂತವಾಗಿ ಹೇಳುತ್ತಾನೆ. ಮರುದಿನ ತನ್ವಿ ಮಾರ್ಕೆಟ್ಗೆ ಬೈಕಿನಲ್ಲಿ ಹೋಗಲು ರೆಡಿಯಾಗುತ್ತಾಳೆ. ಅದೇ ಸಮಯಕ್ಕೆ ನನಗೂ ಕೂಡ ಮನೆಯಲ್ಲಿ ಬೇಜಾರು ಎಂದ ರೋಷನ್ ಲಾಲ್, ನಾನು ಬರ್ತೀನಿ, ಆದರೆ ನನಗೆ ಬೈಕ್ ಓಡಿಸಲು ಬರುವುದಿಲ್ಲ, ನಾನು ನಿನ್ನ ಜೊತೆ ಹಿಂದೆ ಕೂತುಕೊಂಡು ಬರುತ್ತೇನೆ ಎಂದು ಹೇಳುತ್ತಾನೆ. ಆಗ ನಿನ್ನನ್ನು ಹೇಗೆ ಹಿಡಿದುಕೊಳ್ಳುವುದು ಎಂದು ಆಕೆಯ ಹೊಟ್ಟೆಯನ್ನು ಬಳಸಿ ಹಿಡಿದುಕೊಳ್ಳುತ್ತಾನೆ. ಆಗ ಇಲ್ಲಿ ಬೇಡ ಮಾವ, ಭುಜವನ್ನು ಹಿಡಿದುಕೊಳ್ಳಿ ಎಂದು ಆಕೆ ಸರಿಪಡಿಸುತ್ತಾಳೆ. ದಾರಿಯಲ್ಲಿ ಹೋಗಬೇಕಾದರೂ ಕೂಡ ರೋಷನ್ ಲಾಲ್ನ ಕಣ್ಣು ಆಕೆಯ ಮಚ್ಚೆಯ ಮೇಲೆ ಇರುತ್ತದೆ. ಮತ್ತೆ ಸೊಂಟವನ್ನು ಮುಟ್ಟಲು ಪ್ರಯತ್ನಿಸುತ್ತಾನೆ. ಆದರೆ ತನ್ವಿ ಮತ್ತೆ ಅವನ ಕೈಯನ್ನು ಬಿಡಿಸುತ್ತಾಳೆ. ಮರುದಿನ ಮನೆಯಲ್ಲಿ ಧೂಳು ಹೊಡೆಯುತ್ತಿದ್ದ ತನ್ವಿ ಸೌಂದರ್ಯವನ್ನು ಸೋಫಾ ಮೇಲೆ ಕೂತುಕೊಂಡು ರೋಷನ್ ಲಾಲ್ ಕಣ್ತುಂಬಿಕೊಳ್ಳುತ್ತಾ ಇರುತ್ತಾನೆ. ಆದರೆ ಅದರ ಅರಿವಿಲ್ಲದೆ ತನ್ವಿ ತನ್ನ ಸೌಂದರ್ಯವನ್ನು ಅವನಿಗೆ ತೋರಿಸುತ್ತಾ ಮನೆಯನ್ನು ಕ್ಲೀನ್ ಮಾಡುತ್ತಾ ಇರುತ್ತಾಳೆ. ಮತ್ತೆ ಮರುದಿನ ಕೂಡ ಸುಮಾ ಇಲ್ಲಿದ್ದರೆ ಏನಾದರೂ ಒಂದು ತಪ್ಪಾಗಬಹುದು, ನಾವು ನಾಳೆಯೇ ಊರಿಗೆ ಹೋಗೋಣ, ಟಿಕೆಟ್ ಮಾಡಿಸಿ ಎಂದು ಗಂಡನಿಗೆ ಹೇಳುತ್ತಾಳೆ. ಆಗಲೂ ಕೂಡ ರೋಷನ್ ಲಾಲ್ ಹಠ ಮಾಡುತ್ತಾನೆ. ಈಗ ಕಥೆ ವಾಸ್ತವಕ್ಕೆ ಬರುತ್ತದೆ. ಪೊಲೀಸರು ಕರಣ್ನ ಮನೆಗೆ ಬಂದು ಪೋಸ್ಟ್ ಮಾರ್ಟಂ ರಿಪೋರ್ಟ್, ಅವರ ಊಟದಲ್ಲಿ ವಿಷವಿತ್ತು, ಅವರ ತಲೆಗೆ ಪೆಟ್ಟು ಬಿದ್ದುದರಿಂದ ಅವರು ಸತ್ತಿಲ್ಲ ಎಂದು ಹೇಳುತ್ತಾರೆ. ಆಗ ಅವರು ವಿಚಾರಿಸಿದಾಗ ತನ್ವಿ, ನಾನು ಅವರಿಗೆ ಊಟ ಕೊಟ್ಟಿದ್ದೆ ಎಂದು ಹೇಳುತ್ತಾಳೆ. ಆಗ ಪೊಲೀಸರು, ಹಾಗಾದರೆ ನೀವೇ ವಿಷ ಹಾಕಿರಬೇಕು, ಸತ್ಯ ಹೇಳಿ ಎಂದು ಕೇಳುತ್ತಾರೆ. ಆಗ ತನ್ವಿ, ನಾನೇಕೆ ವಿಷ ಹಾಕಲಿ, ನಾನಂತ ತಪ್ಪು ಮಾಡಿಲ್ಲ ಎಂದು ಹೇಳುತ್ತಾಳೆ. ಆಗ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡಿಕೊಂಡು ಹೋಗಲು ಮುಂದಾಗುತ್ತಾರೆ. ಅದೇ ಸಮಯಕ್ಕೆ ಸುಮಾ ಪೊಲೀಸರನ್ನು ತಡೆಯುತ್ತಾಳೆ. ನನ್ನ ಗಂಡನ ಊಟಕ್ಕೆ ವಿಷ ಹಾಕಿದ್ದು ನಾನು ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ಕರಣ್ ಶಾಕ್ ಆಗುತ್ತಾನೆ. ನಿಮ್ಮ ಗಂಡನನ್ನು ನೀವೇಕೆ ಕೊಂದಿರಿ ಎಂದು ತಾಯಿಯನ್ನು ಕೇಳುತ್ತಾನೆ. ಆಗ ತನ್ವಿ, ಅಮ್ಮ ನಡೆದುದನ್ನು ಹೇಳಬೇಡಿ ಎಂದು ಕೇಳುತ್ತಾಳೆ. ಆದರೂ ಸುಮಾ ನಡೆದ ಘಟನೆಯನ್ನು ಹೇಳಲು ಶುರು ಮಾಡುತ್ತಾಳೆ. ಅಂದು ತನ್ವಿ ಕಿಚನ್ ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಅಲ್ಲಿಗೆ ರೋಷನ್ ಲಾಲ್ ಬರುತ್ತಾನೆ. ತನ್ವಿಯನ್ನು ಹಿಂದಿನಿಂದ ತಪ್ಪಿಕೊಳ್ಳುತ್ತಾನೆ. ಆಕೆ ಬಿಡಿ ಮಾವ ಎಂದು ಹೇಳಲು ಶುರು ಮಾಡುತ್ತಾಳೆ. ಆದರೆ ರೋಷನ್ ಲಾಲ್, ಇದೇ ನಮಗೆ ಒಳ್ಳೆಯ ಸದಾವಕಾಶ, ನಿನ್ನ ಗಂಡ ಕೂಡ ಊರಿನಲ್ಲಿ ಇಲ್ಲಪ್ಪ, ಬೆಡ್ರೂಮ್ಗೆ ಹೋಗೋಣ ಎಂದು ಬಲವಂತ ಮಾಡುತ್ತಾನೆ. ಆಗ ತನ್ವಿ ಕೂಗಿಕೊಂಡಾಗ ಅಲ್ಲಿಗೆ ಸುಮಾ ಬಂದು ರೋಷನ್ ಲಾಲ್ ನನ್ನು ದೂರ ತಳ್ಳುತ್ತಾಳೆ. ಸೊಸೆ ಜೊತೆ ಹೀಗೆ ನಡೆದುಕೊಳ್ಳುತ್ತಾರೆ ಎಂದು ಬೈಯುತ್ತಾಳೆ. ನಂತರ ತನ್ವಿಯನ್ನು ಸಮಾಧಾನ ಮಾಡುತ್ತಾಳೆ. ಆಗ ಸುಮಾ, ನೀನು ನಿನ್ನ ಗಂಡನ ಬಳಿ ಹೋಗಿಬಿಡು ಎಂದು ತನ್ವಿಗೆ ಹೇಳುತ್ತಾಳೆ. ಆದರೆ ತನ್ವಿ, ಇಲ್ಲ ಅಮ್ಮ, ನಾನು ಇಲ್ಲೇ ಇರುತ್ತೇನೆ, ಆದರೆ ಈ ವಿಷಯವನ್ನು ಕರಣ್ಗೆ ಹೇಳಬೇಡಿ ಎಂದು ಒಪ್ಪಿಸುತ್ತಾಳೆ. ನಂತರ ಮರುದಿನವೇ ಸುಮಾ ಗಂಡನಿಗೆ ವಿಷ ಹಾಕಿ ಊಟ ಕೊಟ್ಟಿರುತ್ತಾಳೆ. ಅದೆಲ್ಲವನ್ನು ಪೊಲೀಸರ ಮುಂದೆ ಒಪ್ಪಿಕೊಳ್ಳುತ್ತಾಳೆ. ಆಗ ಪೊಲೀಸರು ಸುಮಾಳನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು SPL ಒರಿಜಿನಲ್ಸ್ ಎಂಬ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಯ್ಯಾಶ್ ಸಸೂರ್ ಎಂದು ಹುಡುಕಿ ನೋಡಬಹುದು.